ಬೇಸಿಗೆ ಶುರುವಾಗುವ ಮೊದಲೇ ನೀರಿಗಾಗಿ ಬೆಂಗಳೂರಲ್ಲಿ ಹಾಹಾಕಾರ ಶುರುವಾಗಿದೆ. ರಾಜಧಾನಿಯಲ್ಲಿ ನೀರಿಗಾಗಿ ತತ್ವಾರ ಟ್ಯಾಂಕರ್ ನೀರಿಗೆ ಬೇಡಿಕೆ ಹೆಚ್ಚಾಗ್ತಾ ಇದೆ. ಬೇಸಿಗೆ ಇನ್ನು ಶುರುವಾಗುವ ಮೊದಲೇ ನೀರಿಗಾಗಿ ಬೆಂಗಳೂರಿನ ಜನ ಪರದಾಡ್ತಿದ್ದಾರೆ. ರಾಜಧಾನಿಯಲ್ಲಿ ನೀರಿಗಾಗಿ ಪರದಾಟ, ಮತ್ತೊಂದು ಕಡೆ ಟ್ಯಾಂಕರ್ ನೀರಿನ ಬೆಲೆ ಸಹ ಹೆಚ್ಚಾಗ್ತಾ ಇದೆ. ಬೇಡಿಕೆ ಹೆಚ್ಚಿದ ಬೆನ್ನಲ್ಲೇ ಟ್ಯಾಂಕರ್ನ ಮಾಲೀಕರು ಹೆಚ್ಚಿಸಿದ್ದಾರೆ. ವಿದ್ಯಮಾನ್ಯ ನಗರದಲ್ಲಿ ಟ್ಯಾಂಕರ್ ಮಾಫಿಯಾಗೆ ರೋಸಿ ಹೋಗಿದ್ದಾರೆ ಜನ. ಸಾವಿರ ದುಡ್ಡು ಕೊಟ್ಟರು ಟ್ಯಾಂಕರ್ ನೀರು ಖರೀದಿಸೋದಕ್ಕೆ ಆಗ್ತಿಲ್ಲ ಅಂತಿದ್ದಾರೆ ಅಲ್ಲಿನ ಜನ. ಸಿಲಿಕಾನ್ ಸಿಟಿಯಲ್ಲಿ ನೀರಿಗಾಗಿ ಜನ ಹಾತೊರಿತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಟ್ಯಾಂಕರ್ ಮಾಫಿಯಾ ಕೂಡ ಬಲು ಜೋರಾಗಿದೆ. 500-600 ರೂಪಾಯಿಗೆ ಸಿಗ್ತಿದ್ದಂತಹ ಟ್ಯಾಂಕರ್ ಬೆಲೆ ಸದ್ಯಕ್ಕೆ 1,000ಕ್ಕೂ ಕೂಡ ಮೇಲೆ ಹೋಗಿದೆ. ಈ ಒಂದು ಏರಿಯಾ ವಿದ್ಯಮಾನ್ಯ ನಗರದಲ್ಲಿ ಸದ್ಯಕ್ಕೆ ನಾವಿದ್ದೀವಿ. ಈ ಏರಿಯಾದಲ್ಲಿ ಟ್ಯಾಂಕರ್ ಮೇಲೆಯೇ ಸದ್ಯಕ್ಕೆ ಜನ ಡಿಪೆಂಡ್ ಆಗಿದ್ದಾರೆ. ಇದ್ದ ಬೋರ್ಗಳು ಕೂಡ ವರ್ಕ್ ಆಗ್ತಾ ಇಲ್ಲ. ಜೊತೆಗೆ ಕಾವೇರಿ ನೀರು ಕನೆಕ್ಷನ್ ಅಂತೂ ನಿಂತು ಬಹಳಷ್ಟು ಟೈಮ್ ಆಯಿತು. ಈಗ ಸದ್ಯಕ್ಕೆ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಜನ ಯಾವ ರೀತಿಯಾಗಿ ನೀರಿಗೆ ಕಾಯ್ತಾ ಇದ್ದಾರೆ ಅನ್ನುವಂಥದ್ದನ್ನು ನೋಡ್ತಾ ಇದ್ದೀರಾ. ಎಲ್ಲರಿಗೂ ಕೂಡ ನೀರು ಬೇಕು, ಆದರೆ ನೀರು ಎಲ್ಲೂ ಕೂಡ ಬರ್ತಾ ಇಲ್ಲ. ಎಲ್ಲರ ಮನೆಯ ಕೊಡವು ಕೂಡ ಖಾಲಿ ಆಗ್ತಾ ಇರುವಂಥದ್ದು. ಎಲ್ಲರೂ ಕೂಡ ದುಡ್ಡು ಕೊಟ್ಟು ಟ್ಯಾಂಕರ್ ನೀರನ್ನು ಖರೀದಿಸುವಂತಹ ಪರಿಸ್ಥಿತಿಯನ್ನು ತಲುಪಿದ್ದಾರೆ. ಎಲ್ರಿಗೂ ಕೂಡ ಸುಮಾರು 500-600 ರೂಪಾಯಿ ಇದ್ದಂಥ ಟ್ಯಾಂಕರ್ ಬೆಲೆ ಸದ್ಯಕ್ಕೆ ನೀರಿಗೆ ಡಿಮ್ಯಾಂಡ್ ಇರೋದ್ರಿಂದಾಗಿ ಅವರು ಕೂಡ ರೇಟನ್ನು ಹೆಚ್ಚಿಸಿದ್ದಾರೆ. 1,500 ಈ ಥರ ದೊಡ್ಡ ಮಟ್ಟಿಗೆ ಜನರಿಂದ ದುಡ್ಡನ್ನು ಪಡೆದುಕೊಳ್ಳುವಂಥ ಕೆಲಸವನ್ನು ಟ್ಯಾಂಕರ್ ಮಾಲೀಕರು ಕೂಡ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಒಂದಿಷ್ಟು ಗ್ರಾಮಸ್ಥರನ್ನೇ ಕೇಳೋಣ. ಏನು ಹೇಳ್ತೀರಮ್ಮ, ಟ್ಯಾಂಕರ್ ಬೆಲೆ ಎಷ್ಟಿತ್ತು, ಈಗ ಎಷ್ಟಾಗಿದೆ? ಟ್ಯಾಂಕರ್ ಬೆಲೆ 23ರಲ್ಲಿ 400 ಇತ್ತು. ಈಗ ಈ ಇಯರಿಂದ 1000 ಆಗಿದೆ. ನೀರು ತುಂಬ ಸಂತಪಟ್ಟು ಅವ್ರಿಗೂ ನೀರು ಸಿಗ್ತಾ ಇಲ್ಲ. ನೀರಿಂದ ತುಂಬ ಕಷ್ಟ ಆಗಿದೆ, ಸಮಸ್ಯೆ ಆಗಿದೆ. ಕೆಲವ್ರಿಗೆ ಸಂಪಿಲ್ಲ, ಕೆಲವ್ರು ಡ್ರಮ್ಮಲ್ಲಿ ಇದ್ದು ಫ್ರೀ ಟ್ಯಾಂಕರ್ ಸಹ ಬರ್ತಾ ಇಲ್ಲ. ಅದೇನ್ ಮಾಡ್ಬೇಕಂತ ಗೊತ್ತಿಲ್ಲ. ನಿಮ್ಗೆಲ್ರಿಗೂ ಕೂಡ ಗೃಹಲಕ್ಷ್ಮಿ ಬರ್ತಾ ಇದೆ 2,000 ರೂಪಾಯಿ. ಕೆಲವ್ರು ಬರ್ತಾ ಇದೆ, ಕೆಲವ್ರು ಬರ್ತಾ ಇದೆ ಸರ್. ಅಲ್ಲ, ಗೃಹಲಕ್ಷ್ಮಿಯ ದುಡ್ಡು ಬರ್ತಾ ಇದೆ, ಅದರಲ್ಲಿ ನೀರು ತಗೋಬೋದಲ್ಲ ಅಂತ. ಸರ್ 2,000 ರೂಪಾಯಿ ನೀರು ತಗೊಂಡು ಜೀವನ ಮಾಡಾಕಿದ್ರೆ ಬೇರೆದಕ್ಕೆಲ್ಲ ಏನ್ ಸರ್ ಹೆಲ್ಪ್ ಮಾಡಕ್ಕಾಗುತ್ತೆ? ಅದರಲ್ಲೂ ಕೆಲವ್ರು ಬರುತ್ತೆ, ಬರೀ 2,000 ರೂಪಾಯಿ ಎಲ್ಲ ಮಹಿಳೆಯರಿಗೂ ಬರುತ್ತೆ ಅಂತ ಉದ್ದೇಶ ಇಲ್ಲ ಸರ್. ಕೆಲವ್ರಿಗೆ ಬಂದಿದೆ, ಕೆಲವ್ರಿಗೆ ಬರ್ತಾ ಇದೆ. ಅದರಲ್ಲೂ ಸ್ಟಾಪ್ ಆಗಿದೆ ಕೆಲವ್ರಿಗೆಲ್ಲ. ಎಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಬಂದಿಲ್ಲ. ಎಲ್ಲ ಎಷ್ಟೋ ಲಕ್ಷಾಂತರ ರೂಪಾಯಿ ಜನಕ್ಕೆ ನಿಂತೋಗಿದೆ ಸರ್. ಬರೀ 2,000 ರೂಪಾಯಿ ಜೀವನ ಮಾಡಕ್ಕಾಗುತ್ತೆ? ನೀರು ಓಡಿಸಕ ಒಂದ್ ಟ್ಯಾಂಕರ್ ಬಂದು 1,000 ರೂಪಾಯಿ ಮಾಡ್ತಾ ಇದ್ದಾರೆ. ಒಂದ್ ಟ್ಯಾಂಕರ್ ಬಂದು 1,000 ರೂಪಾಯಿ ಆದ್ಮೇಲೆ ತಿಂಗಳಲ್ಲಿ ಎಷ್ಟು ಟ್ಯಾಂಕರ್ ಇರುತ್ತೆ? ಮನೇಲಿ ಎಷ್ಟು ಜನ ಇರ್ತಾರೆ ಮೆಂಬರ್ಸ್? ನೀವು ಈ ತರದೆಲ್ಲ ಸಮಸ್ಯೆ ಇದೆ, ಏರಿಯಾದಲ್ಲಿ ಸಮಸ್ಯೆ ಇದೆ ಅಂತ ಹೇಳಿ ನೀವೆಲ್ಲರೂ ಕೂಡ ಓಟ್ ಹಾಕಿದಿರಲ್ಲ, ಓಟ್ ಹಾಕಿದವ್ರ ಹತ್ರ ಕೇಳಿಲ್ವಾ? ಎಲ್ಲರ ಮನೆಗೂ ಸಚಿವರ ಮನೆಗೆಲ್ಲ ನಾವು ಹೋಗಿ ಕಂಪ್ಲೇಂಟ್ ಕೊಟ್ಟು ಎಲ್ಲ ಮಾಡಿದೀವಿ ಸರ್. ಅವ್ರ ಕಡೆಯಿಂದ ನಮ್ಗೆ ಯಾವ್ದು ಸಾಲ್ವ್ ಆಗ್ತಾ ಇಲ್ಲ. ನೀರಿನ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇಲ್ಲ. ನಮಗೆ 1,000 ಟ್ಯಾಂಕರ್ಗೆ ದುಡ್ಡು ಹಾಕಕ್ ಆಗ್ತಾ ಇಲ್ಲ. ಈಗ ಫೆಬ್ರವರಿ ತಿಂಗಳಲ್ಲೇ ಈ ತರ ಸಮಸ್ಯೆ ಇದೆ. ಮಾರ್ಚ್ ಏಪ್ರಿಲ್ ಮೇಲಿ ಹೇಗೆ ನೀರು ನಿಭಾಯಿಸಬಹುದಾ ಹೇಗೆ ಅಂತ? ಇಲ್ಲ, ಇವಾಗಲೇ ಆಲ್ರೆಡಿ ಕಷ್ಟಪಟ್ಟಿದ್ದೀವಿ ನಾವು ಆಲ್ರೆಡಿ. ಇನ್ನು ಮುಂದಕ್ಕೆ ಹೇಗೆ ಅಂತ ಜೀವನ ಅಂತ ನಮಗೆ ಹಿಂಸೆ ಆಗಿದೆ. ಇವಾಗ 2,000 ಸರ್ಕಾರದಿಂದ ನಮ್ಗೆಲ್ರಿಗೂ ಕೊಡ್ತಾ ಇದ್ದಾರಲ್ವಾ, ಆ 2,000ದಲ್ಲಿ ತಿಂಗಳಿಗೆ 4,000 5,000 ನಮಗೆ ನೀರಿಗೆ ಬೇಕು ಅಂದರೆ ಇನ್ನು ಬೇಳೆ ಎಷ್ಟು ರೇಟ್ ಆಗಿದೆ, ಎಣ್ಣೆ ರೇಟ್ ಎಷ್ಟಾಗಿದೆ, ನಾವು ಜೀವನ ಹೆಂಗೆ ಮಾಡೋದು? ತಿನ್ಬೇಕಂದ್ರೆ ಅನ್ನನೂ ಬೇಕು. ಅನ್ನ ಫ್ರೀ ಹಾಕಿ ಕೊಟ್ಟರು 5 kg ಕೊಡ್ತಾರೆ, ಅಕ್ಕಿ ಕೊಡಲ್ಲ ಅಂತಿಲ್ಲ. ಒಂದು 10 ಜನ ಮೆಂಬರ್ ಮನೆಯಲ್ಲಿದ್ದರೆ ಎಲ್ಲಿಗೆ ಸಾಕಾಗುತ್ತೆ ಅಲ್ವಾ? ಅದಕ್ಕೋಸ್ಕರ ನಮಗೆ ಇವಾಗಲೂ ಇಷ್ಟು ಕಷ್ಟ ಅಂದರೆ ಇನ್ನು ಏಪ್ರಿಲ್ ಮೇ ಇನ್ನು ಮಳೆ ಬರೋದು ಮೇ ತಿಂಗಳಿಗೆ ಬರುತ್ತಾ ಇಲ್ವಾ ಅದು ಗ್ಯಾರಂಟಿ ಇಲ್ಲ. ಆದರೆ ನಮಗೆ ಸಚಿವರಿಗೂ ನಾವು ಎಲ್ರಿಗೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಆಲ್ರೆಡಿ, ಆದರೆ ಯಾವ ರೆಸ್ಪಾನ್ಸೂ ಇಲ್ಲ. ಉಚಿತವಾಗಿ ಇವಾಗ ಟ್ಯಾಂಕರ್ ವ್ಯವಸ್ಥೆ ಮಾಡ್ತಾ ಇದ್ದಾರೆ, ಆಲ್ರೆಡಿ ಮಾಡಿದ್ದಾರೆ. ಆದ್ರೂ ಅದನ್ನು ಸುವ್ಯವಸ್ಥಿತವಾಗಿ ಅಂದರೆ ವಾರಕ್ಕೆ ಒಂದು 2 ಸರಿ ಇಲ್ಲ 3 ಸರಿ ಬರುವಾಗೆ ಉಚಿತ ಎಲ್ರಿಗೂ, ಎಲ್ಲ ಜನರಿಗೂ ಶಾಶ್ವತವಾಗಿ ಅಂದರೆ ವಾರದಲ್ಲಿ 2 ದಿವಸ 3 ದಿವಸ 2 ಟ್ಯಾಂಕರ್ ಆದರೂ 2 ಡ್ರಮ್ ಆದರೂ ನೀರು ನಮಗೆ ಸಿಗುವ ಥರ ನೀವು ನಮಗೆ ಸಹಾಯವನ್ನು ಮಾಡಬೇಕು ಅಂತ ನಾವು ಕಳಕಳಿಯಿಂದ ಕೇಳ್ತೀವಿ. ಇಂತಹ ಏರಿಯಾಗಳಲ್ಲಿ ಟ್ಯಾಂಕರ್ ಮೇಲೆ ಡಿಪೆಂಡ್ ಆಗಿರುವಂತಹ ಏರಿಯಾಗಳಲ್ಲಿ ಈಗ ಸದ್ಯಕ್ಕೆ ನೀರಿನ ಅಭಾವ ಸೃಷ್ಟಿ ಆಗಿರುವಂಥದ್ದು. ಈ ಟ್ಯಾಂಕರ್ ಮಾಫಿಯಕ್ಕಾದರೂ ಕೊನೆ ಪಕ್ಷ ಸರ್ಕಾರ ಕಡಿವಾಣ ಹಾಕಿದ್ರೆ ಇವರೆಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಕ್ಯಾಮರಾ ಪರ್ಸನ್ ರವಿ ಬೈ ಜೊತೆ ಸ್ವಸ್ತಿಕ್ ಕನ್ಯಾಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.